Yo guys, welcome back to our YouTube channel. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ ಆಫ್ಟರ್ ಲಾಂಗ್ ಟೈಮ್ ಲಾಗ್ ಮಾಡ್ತಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ದಿಸ್ ಇಸ್ ಅ ವೆರಿ ಶಾರ್ಟ್ಸ್ ರೀಲ್ಗಳು ಅಪ್ಲೋಡ್ ಆಗ್ತಿತ್ತು. ಗೊತ್ತು ನಮಗೇನು ಅಷ್ಟೇನು ದೊಡ್ಡ ವ್ಯೂವರ್ಸ್ ಇಲ್ಲ, ಇರೋದೊಂದು 58-60 ಜನ ಇದ್ದೀವಿ. ಸೊ ಮತ್ತೆ ಯೂಟ್ಯೂಬ್ನ ನಮ್ಮ ಲಾಗ್ಸ್ನ ಹಾಕಿ ಯೂಟ್ಯೂಬ್ ಚಾನಲ್ನ ಬೂಮ್ ಮಾಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಲಾಂಗ್ ಟೈಮ್ 7 ಗಂಟೆ ಮ್ಯಾಚ್ ಆಡ್ತಿದ್ದವ್ರು ಯಾವಾಗಲೂ. ಬಟ್ 12ವರೆಗೆ ಆಡ್ತಿದ್ದೀವಿ. ಇನ್ನು 12ವರೆ ಆಯಿತು, ಬಟ್ ಇನ್ನೂ ಮ್ಯಾಚ್ ಮುಗ್ದಿಲ್ಲ. ಸೊ ಏನಾಗುತ್ತೆ ಇವತ್ತು. ವೆದರು ಈ ಕಡೆ ಬಿಸಿಲು ಐತೆ, ಮಳೆ ಬರೋತನೂ ಇದೆ. ಸೊ ನೋಡೋಣ ನಮ್ಮ ಲಾಗ್ ಹೆಂಗೆ ಬರುತ್ತೆ ಇವತ್ತು. ಲೆಟ್ ಮೀ ಕಂಟಿನ್ಯೂ ಮೈ ಲಾಗ್ with you guys. 11 number 17. ಗಾಯ್ಸ್ ನಮ್ಮ ಕ್ಯಾಪ್ ಬ್ಯಾಟಿಂಗ್ ತಗೊಂಡವ್ರೆ. ನಮಸ್ಕಾರ. ಯಾಕೆ ಮಾತೇ ಇಲ್ಲ. ಕ್ಯಾಪ್ಟನ್ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ತಗೊಂಡಿದ್ದೀರಾ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಿಮ್ಮ 2 ಮಾತುಗಳು. ಹೋಪಿಂಗ್ ಟು ವಿನ್ ದಿಸ್ ಮ್ಯಾಚ್. ಹೋಪಿಂಗ್ ಅಷ್ಟೇ, ಬೇರೇನಿಲ್ಲ. ಗಾಯ್ಸ್, ನಿಮ್ಗೆ ಯಾವಾಗ ಒಬ್ಬನ ತೋರಿಸ್ತೀನಿ. 2 ಮ್ಯಾಚಿಂದ ಬರ್ತೀನಿ ಅಂದ್ಬಿಟ್ಟು ಬರ್ದೆ ಇವತ್ತು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತವ್ರೆ. ಅದೇನು ಕಿತ್ಗುಡ ಆಗ್ತವ್ರು ನೋಡೋಣ ಇವತ್ತು. ಅಲ್ಲೋ ಬಾಲರ್ ಅಲ್ಲ, ಅದು ಸುಮ್ಮನೆ ಬಾಲ್ ಅಂತ ಅವಾಗಿಂದ. ಅದೇನು ಬಾಲಿಂಗ್ ಮಾಡೋ ಹುಚ್ಚ. ಪ್ರಾಕ್ಟೀಸ್ ಅಂತೆ, ಪ್ರಾಕ್ಟೀಸ್. ಅದೇನು ಪ್ರಾಕ್ಟೀಸ್ ಮಾಡ್ತಾರು. ನೋಡ್ಕೊಂಡು ನೋಡಿರೋ ಯಾಕ್ರೋ. ಇವತ್ತು ಆಡ್ತಿದ್ದೀವಿ. ನಮ್ಮ ಟೀಮಿನ ಚಿಕ್ಕ ಹುಡುಗ ಕಸ್ತೂರಿ ಅಣ್ಣ, ತುಂಬಾ ಚಿಕ್ಕ ಹುಡುಗರು, ಸ್ಮಾಲೆಸ್ಟ್ ಬಾಯ್ ನಮ್ಮ ಟೀಮ್ಗೆ. ನೋಡೋಣ ಬನ್ನಿ ಗೈಸ್. 2 ಮ್ಯಾಚ್ ಬರ್ದೆ ಇವಾಗ ಹೆಂಗಾಡ್ತಾರೆ ನೋಡೋಣ. ಓಹೋ ಘಟ ಏನಂತೆ ಬ್ರಾ? ಏನ್ ವಾಮಪ್ ಅಂತವ್ರ? ಬರೀ ಇಷ್ಟೇ ಅಲ್ವಾ? ಬರೀ ಇಷ್ಟೇ, ಇಲ್ಲ ಅಷ್ಟೇ ಹಿಂಗ್ ಹೊಡಿತೀನಿ ಅಲ್ಲಿ ಹೊಡಿತೀನಿ ಅನ್ನೋದು. ಮ್ಯಾಚ್ ಅಲ್ಲಿ ಏನು ಆಡಲ್ಲ. ಬಾಯ್ಸ್, ಮ್ಯಾಚ್ ಮುಗೀತು. ಲೆಟ್ ಸ್ಟಾರ್ಟ್ ಅವರ್ ಮ್ಯಾಚ್. ಬ್ರೋ ಏನ್ ಬ್ರೋ ಸಮಾಚಾರ? ಇವರು ನಮ್ ಸ್ಪಿನ್ನರ್ ಅಂತ ಹೆಸರು ಕಿರಣ್. ಈ ಟೀಮ್ ಅಲ್ಲಿ ಮೇನ್ ಪ್ಲೇಯರ್ ನಾನು ಗೊತ್ತಿರೋದು ಬಾಬ್ರು. ಅದು ಇವಾಗ ಮ್ಯಾಚ್ ಆಡಿದ್ರೆ ಗೊತ್ತಾಗುತ್ತೆ. ಲಾಸ್ಟ್ ಮ್ಯಾಚ್ 4 ವಿಕೆಟ್ ಆಲ್ ತೆಗ್ದಿದೆ. 2 hours later. 4 ವಿಕೆಟ್ ಮಿಸ್ ಆಯ್ತು. ಓಕೆ, ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ. ಬನ್ನಿ ಪಿಚ್ ರಿಪೋರ್ಟ್ ಕೊಡೋಣ ಅಲ್ಲಿ ಹೋಗಿ. ಲುಕ್ ಅಟ್ ದಿಸ್ ಗಾಯ್ಸ್. ಇದು ನಮ್ಮ ಇವತ್ತಿನ ಪಿಚ್ಚು. ಏರ್ಫೋರ್ಟ್ ಟರ್ಫ್ ಇದು. ಬಾಲ್ ಮುಟ್ಟಲ್ಲ, ಬಾಲ್ ಕೇಳ್ತವ್ರೆ. ಅಲ್ಲಾರು ಫೀಲ್ಡರ್ ಇಲ್ಲ, ಬಾಲ್ ನಾನು ಹೋಗಲ್ಲಪ್ಪ. ಸಾರಿ ಗಾಯ್ಸ್, ಬಾಲ್ ಎತ್ಕೊಂಬರಕ್ಕಾಗಲ್ಲ ಇವಾಗ ನನ್ನ ಕೈಯಲ್ಲಿ. ನೋಡಿ ಫ್ರೆಂಡ್ಸ್, ನಮ್ಮ ಟೀಮ್ ಓಪನರ್ ಆಫ್ಟರ್ ಲಾಂಗ್ ಟೈಮ್ 6 or 7 ಮ್ಯಾಚ್ ಆಗಿರ್ಬೇಕು ಓಪನಿಂಗ್ ಹೋಗಿ. ಇವತ್ತು ಓಪನಿಂಗ್ ಹೋಗ್ತವ್ರೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಒಂದು 100-150 ಬರಲಿ ಬ್ಯಾಟಿಂದ. ನೋಡಿ ತುಂಬಾ ದಿವಸ ಆಗೈತೆ ಮ್ಯಾಚು. ಇವರಿಗೆ ಪ್ರಾಕ್ಟೀಸ್ ಮಾಡ್ತಿರೋದು ನಮ್ಮ ಸಾತ್ವಿಕ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು.
ಸಿನಿಮಾಟೋಗ್ರಫಿ. Come on guys, come on. Long way to. ಹಾಗೆ ವಾಪಸ್ ಬರ್ತಿದ್ದಾರೆ ಡಗ್ಗೋಟ್ ಕಡೆಗೆ. ಕಮಾನ್ ಕ್ಯಾಪ್ಸ್, ಕಮಾನ್. 34 for 2 wickets. ಏನು ಮಾಡೋಕ್ಕಾಗಲ್ಲ. ಬಾಲ್ ಒಳ್ಳೆ ಲೈನಲ್ಲಿ ಬೀಳ್ತಿದೆ ಇವತ್ತು. ನೋಡೋಣ ಎಷ್ಟು ಹೊಡಿತೀವಿ ಅಂತ. ಏನು ಬ್ಯಾಟಿಂಗ್ ಒಳ್ಳೆ ಡೆಪ್ತ್ ಇದೆ ನಮ್ಮದು, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಸ್ ಇದ್ದೀವಿ. ನೋಡೋಣ ಎಷ್ಟಾಗುತ್ತೆ, ಅಪ್ಡೇಟ್ ಮಾಡ್ತಾ ಇರೋಣ ಏನೇನಾಗುತ್ತೆ ಏನೇನು ಹೋಗುತ್ತೆ ಅಂತ. ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಸ್ ಆಡ್ತಿದ್ದಾರೆ. 1-4 ಹೋಯ್ತು ಇವಾಗ. 10 ಕಾಣಿಸಲ್ಲ. ಓಕೆ, ಲೆಟ್ಸ್ ಸಿ ವಾಟ್ ಸ್ಕೋರ್, ವಾಟ್ಸ್ ಹ್ಯಾಪನ್ಸ್. ಹಣ ಆಚೆನೆ ಹೋಗಿ ಹಿಡಿತಾ ಇದೀವಿ. ನಮ್ಮಿಬ್ರು ಓಪನರ್ಸ್ ಔಟ್ ಆಗಿ ಬಂದು ಆರಾಮಾಗಿ ಕೂತವ್ರಿಲ್ಲಿ. ನನ್ನ ಹೊಡೆದ ಬಾಲ್ನ ಹೊಡಿಬೇಕಿತ್ತು. ನಮ್ಮ ಸಾತ್ವಿಕ್ ಅವರು ಔಟ್ ಆಗಿ ಬರ್ತಿದ್ದಾರೆ ವಾಪಸ್. ಹಿಂಗ್ 3 ವಿಕೆಟ್ ಕೊಟ್ಬಿಟ್ರು ಪಡ 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 ಅಂತ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ನಮ್ಮ ಬ್ಯಾಟ್ಸ್ಮನ್ ಯಶಸ್. ಕ್ಲಾರಿಟಿ ಬರಲ್ಲ. ಹಲೋ ಗಾಯ್ಸ್, ಇನ್ ಬಿಟ್ವೀನ್ ಮ್ಯಾಚ್ ಆಗ್ಬೇಕಾದ್ರೆ ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಟೀಮ್ದು ಮಿಡಲ್ ಆರ್ಡರು ಕೊಲಾಪ್ಸ್ ಆಗಿದ್ದರಿಂದ. ಸೊ ನಾನು ಬ್ಯಾಟಿಂಗ್ ಹೋಗಬೇಕಾಗಿತ್ತು. ಸೊ ನಾವು ಕೊನೆ ವಿಕೆಟು ಕೊಟ್ಟಾಗ 152 ಫಾರ್ ಆಲ್ ಔಟ್ ಆದ್ರಿ. 20 ಓವರ್ಸ್ ಪೇಸ್ ಆಡಿದ್ರಿ. ಇನ್ನು 10 ಓವರ್ಸ್ ಆಡಿದ್ರೆ ನಮ್ಮ ಟೀಮು ಮೇ ಬಿ ಇನ್ನೊಂದು ಸ್ವಲ್ಪ ಸ್ಕೋರ್ ಬಂದಿರೋದು. ಓಕೆ, ಬ್ಯಾಟಿಂಗಲ್ಲಿ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಕೊಲಾಪ್ಸ್ ಆಗಬೇಕಾಗುತ್ತೆ. ಯಾಕಂದರೆ ಆಪೋನೆಂಟ್ ಬಾಲಿಂಗು ಚೆನ್ನಾಗಿತ್ತು. ಸೊ ಅದಾದಮೇಲೆ ಬಾಲಿಂಗ್ ಬಂದಾಗ ನಮ್ಮದಂತೂ ಒಳ್ಳೆ ಬಾಲಿಂಗ್ ಇತ್ತು. ಲೈಕ್ ಈ ಕಡೆ ವಿಕೆಟ್ಸ್ ತೊಗೊತಾನೆ ಇದ್ರಿ, ಬಟ್ ರನ್ ಕಮ್ಮಿ ದಿನ. ಸೊ ರನ್ ಮೂವ್ ಆಗ್ತಿತ್ತು. 152 ಏನು ಬಿಗ್ ಸ್ಕೋರ್ ಅಲ್ಲ ಆ ಪಿಚ್ಚಲ್ಲಿ, ಆ್ಯಾವ್ರೇಜ್ ಸ್ಕೋರೇ. ಸೊ ಅವರು 152ನ ಚೇಸ್ ಮಾಡಿದ್ರು ಬೈ ಲೂಸಿಂಗ್ ದೇರ್ 9 ವಿಕೆಟ್ಸ್. ದೇ ವಾನ್ ಬೈ 1 ವಿಕೆಟ್. ಓಕೆ, ನಮ್ಮದು ಬಾಲಿಂಗಲ್ಲಿ ಅಂತೂ ಒಳ್ಳೆ ಬಾಲಿಂಗ್ ಇತ್ತು. ಸ್ಕಂದ ಬ್ರೋದು, ಸ್ವರೂಪ್ ಬ್ರೋದು ಮತ್ತು ನಮ್ಮ ಅಣ್ಣ ಸಾಯಿದು 3 ಜನನೂ. ಸ್ಕಂದ ಬ್ರೋ ಅಂತೂ 2 ವಿಕೆಟ್ ತೆಗೆದ್ರು. ನಮ್ಮ ಅಣ್ಣ 3 ವಿಕೆಟು, ಸ್ವರೂಪ್ ಬ್ರೋ 3 ವಿಕೆಟು. ಸ್ವರೂಪ್ ಬ್ರೋ ಮತ್ತು ನಮ್ಮ ಅಣ್ಣ ಇಬ್ಬರು 1 ಓವರ್ ಮೀಡಿಯನ್ ಬೇರೆ ಕೊಟ್ಟಿದ್ದರು. ಸ್ಕಂದ ಬ್ರೋನು ಅಷ್ಟೇ ಬ್ಯಾಟಿಂಗಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. 35 ರನ್ಸ್ ಇನ್ 18 ಬಾಲ್ ಸಮಥಿಂಗ್, ಒಳ್ಳೆ ಇದೆಲ್ಲ ಆಡಿದರು. ಸೊ ಈ ಮ್ಯಾಚ್ ಸೋತ್ರಿ. ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಕೊಡ್ತೀವಿ. ಸೊ ಏನು ಮಾಡೋಣ. ಬಾಯ್ ಬಾಯ್, ಟೇಕ್ ಕೇರ್.